ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಲಲಿತಾಂಬಿಕಾ ನವರಾತ್ರಿ ಅಥವಾ ಚೈತ್ರ ನವರಾತ್ರಿಯಲ್ಲಿ ಪಠಿಸಬಹುದಾದ ಪವರ್ಫುಲ್ ದುರ್ಗಾದೇವಿಯ ಅದ್ಭುತ 32 ನಾಮಗಳ ದ್ವಾತ್ರಿಶಂತಿ ನಾಮ ಸ್ತೋತ್ರದ ಅರ್ಥ ಹಾಗೂ ರಹಸ್ಯ ಅರ್ಥಗಳು ಮತ್ತು ಲಲಿತಾಂಬಿಕಾ ಹಾಗೂ ದುರ್ಗೆಯರಲ್ಲಿ ಇರುವ ತತ್ವದ ಬಗ್ಗೆ ನೋಡೋಣ. ಓಂ ಗಂ ಗಣಪತಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ದುಂ ದುರ್ಗಾಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ನಾನೀಗ ಹೇಳ್ತಾ ಇರುವಂತಹ ಸ್ತೋತ್ರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ, ಯಾರಿಗೆ ಬೇಕೋ ಅವರು ಪಠಿಸ್ಕೋಬಹುದು. ಸ್ತೋತ್ರ ಹೀಗಿದೆ: ದುರ್ಗತಿ ಶಮನಿ, ದುರ್ಗಮಚ್ಛೇದಿನಿ, ದುರ್ಗಸಾಧಿನಿ, ದುರ್ಗನಾಶಿನಿ, ದುರ್ಗತೋದ್ಧಾರಿಣಿ, ದುರ್ಗನಿಹಂತ್ರಿ, ದುರ್ಗಮಾಪಹ, ದುರ್ಗಮಜ್ಞಾನದ, ದುರ್ಗದೈತ್ಯ ಲೋಕ ದವಾನಲ, ದುರ್ಗಮಾಲೋಕ, ದುರ್ಗಮಾತ್ಮಸ್ವರೂಪಿಣಿ, ದುರ್ಗಮಾರ್ಗಪ್ರದ, ದುರ್ಗಮ ವಿದ್ಯಾ, ದುರ್ಗಮಾಶ್ರಿತ, ದುರ್ಗಮಜ್ಞಾನ ಸಂಸ್ಥಾನ, ದುರ್ಗಮಧ್ಯಾನ ಭಾಸಿನಿ, ದುರ್ಗಮೋಹ, ದುರ್ಗಮಗ, ದುರ್ಗಮಾರ್ಥಸ್ವರೂಪಿಣಿ, ದುರ್ಗಮಾಸುರ ಸಂಹಂತ್ರಿ, ದುರ್ಗಮಾಯುಧಧಾರಿಣಿ, ದುರ್ಗಮಾಂಗಿ, ದುರ್ಗಮತ, ದುರ್ಗಮ್ಯ, ದುರ್ಗಮೇಶ್ವರಿ, ದುರ್ಗಭೀಮ, ದುರ್ಗಭಾಮ, ದುರ್ಗಭಾ, ದುರ್ಗಧಾರಿಣಿ. ಇಲ್ಲಿ ದೇವಿಯ ವಿವಿಧ ರೂಪಗಳನ್ನ ಕೊಂಡಾಡುವ ಸ್ತೋತ್ರ ಇದು. ದುರ್ಗ ಅಂದ್ರೆ ಕಷ್ಟಗಳಿಂದ ರಕ್ಷಿಸುವ ತಾಯಿ. ದುರ್ಗತಿ ಶಮನಿ, ದುಃಖ ಮತ್ತು ದುರ್ಗತಿಯನ್ನ ನಿವಾರಿಸುವವಳು. ದುರ್ಗಮಚ್ಛೇದಿನಿ, ಅಸಾಧ್ಯವಾದ ಅಡೆತಡೆಗಳನ್ನ ಕತ್ತರಿಸಿ ಹಾಕುವವಳು. ದುರ್ಗನಾಶಿನಿ, ಎಲ್ಲ ಅಪಾಯಗಳನ್ನ ನಾಶ ಮಾಡುವವಳು. ದುರ್ಗತೋದ್ಧಾರಿಣಿ, ಸಂಕಟ ಕಷ್ಟದಲ್ಲಿ ಇರುವವರನ್ನ ಮೇಲಕ್ಕೆ ಎತ್ತುವವಳು. ದುರ್ಗಮ ಜ್ಞಾನದ, ಆಧ್ಯಾತ್ಮಿಕವಾದ ಕ್ಲಿಷ್ಟಕರವಾದ ಜ್ಞಾನವನ್ನ ನೀಡುವವಳು. ದುರ್ಗ ದೈತ್ಯ ಲೋಕ ದವಾನಲ, ದುರ್ಗಮವಾದ ರಾಕ್ಷಸರ ಲೋಕವನ್ನ ಕಾಡ್ಗಿಚ್ಚಿನಂತೆ ಸುಡುವವಳು. ದುರ್ಗಮಾಲೋಕ, ದುರ್ಗಮಾತ್ಮಸ್ವರೂಪಿಣಿ, ಅತಿ ಗೂಢವಾದ ಪರಮಾತ್ಮ ಸ್ವರೂಪಿಣಿ. ದುರ್ಗಮಾಸುರ ಸಂಹಂತ್ರಿ, ದುರ್ಗಮಾಸುರನನ್ನ ಸಂಹರಿಸಿದವಳು. ದುರ್ಗಮಾಯುಧಧಾರಿಣಿ, ಅತಿ ಬಲಶಾಲಿ ಅಂದ್ರೆ ಅತಿ ಶಕ್ತಿಯುತವಾದ ಶಸ್ತ್ರಗಳನ್ನ ಧರಿಸಿದವಳು. ಅತ್ಯಂತ ದೈವಿಕವಾದ ಆಯುಧಗಳನ್ನ ಧರಿಸಿದ ದೇವಿ ಅಂತ ಅರ್ಥ. ದುರ್ಗಮಾಂಗಿ, ಸುಲಭವಾಗಿ ಅರಿಯಲಾಗದ ದೇಹವನ್ನ ಹೊಂದಿರುವವಳು. ಅತಿ ಗೂಢವಾದ ದೈವಿಕ ರೂಪ ಹೊಂದಿರುವ ದೇವಿ. ದುರ್ಗಮತ, ದುರ್ಗಮ, ಗಾಢ, ಸುಲಭವಾಗಿ ತಿಳಿಯಲಾಗದ ಸ್ವಭಾವ, ಅತಿ ಗೂಢ ಸ್ವಭಾವದ ಪರಾಶಕ್ತಿ. ದುರ್ಗಮ್ಯ, ದಾಟಲು ಕಷ್ಟವಾದ ಅಥವಾ ತಲುಪಲಾಗದ, ಸಾಮಾನ್ಯ ಜನರಿಗೆ ಅರ್ಥವಾಗದ ಪರಮತತ್ವ. ದುರ್ಗಮೇಶ್ವರಿ, ಅತಿ ದೊಡ್ಡ ಲೋಕದ ಅಧಿಪತಿ. ದುರ್ಗಭೀಮ, ಭೀಮ ಅಂದ್ರೆ ಭಯಂಕರ ಅಥವಾ ಪ್ರಬಲ, ದುಷ್ಟರಿಗೆ ಭಯಂಕರ ರೂಪ ತಾಳುವ ತಾಯಿ. ದುರ್ಗಭಾಮ, ಅಪಾರ ಕಾಂತಿ ಮತ್ತು ಸೌಂದರ್ಯ ಹೊಂದಿರುವ ದೇವಿ. ದುರ್ಗಭ, ದಿವ್ಯ ಪ್ರಕಾಶವಾಗಿ ಹೊಳೆಯುವ ದೇವಿ. ದುರ್ಗಧಾರಿಣಿ, ಕಷ್ಟ ಅಪಾಯಗಳಿಂದ ಪಾರು ಮಾಡುವವಳು. ಎಲ್ಲ ಸಂಕಟಗಳಿಂದ ಭಕ್ತರನ್ನ ಪಾರು ಮಾಡುವ ತಾಯಿ. ಸಂಸ್ಕೃತದಲ್ಲಿ ದುರ್ಗಾ ಎನ್ನುವ ಶಬ್ದಕ್ಕೆ ಕೋಟೆ ಎನ್ನುವ ಅರ್ಥವೂ ಇದೆ. ಕೋಟೆ ಹೇಗೆ ಶತ್ರುಗಳಿಂದ ರಕ್ಷಣೆ ಕೊಡುತ್ತೋ ಅದೇ ರೀತಿ ದೇವಿ ಭಕ್ತರನ್ನ ಎಲ್ಲ ಅಪಾಯಗಳಿಂದ ಕಾಪಾಡುವ ಆಧ್ಯಾತ್ಮಿಕ ಕೋಟೆ. ಆದ್ದರಿಂದ ಭಕ್ತನಿಗೆ ದುರ್ಗಾದೇವಿಯ ಅನುಗ್ರಹ ಇದ್ರೆ ಜಗತ್ತಿನಲ್ಲೇ ಅತಿ ಭದ್ರ ಕೋಟೆ ಇದ್ದಂತೆ ಅನ್ನುವುದು ಇಲ್ಲಿ ಬರುವ ವಿಚಾರ. ಇದೇ ಮಾರ್ಚ್ 19ರಂದು ಲಲಿತಾಂಬಿಕಾ ನವರಾತ್ರಿ ಅಥವಾ ಚೈತ್ರ ನವರಾತ್ರಿ ಬರ್ತಿದೆ. ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದ್ರೆ ಅದನ್ನ ನೋಡಿ. ಇದು ಶಕ್ತಿ ಜಾಗೃತಿಯ ಸಮಯ. ಬ್ರಹ್ಮಾಂಡದ ಫ್ರೀಕ್ವೆನ್ಸಿ ಹೈ ಇರುವ ಈ ಕಾಲದಲ್ಲಿ ಮಾಡುವ ಸಾಧನೆ ಖಂಡಿತ ಫಲಿಸುತ್ತೆ ಅನ್ನೋದು ನಾನು ಹೇಳೋದಲ್ಲ, ಶಾಸ್ತ್ರದಲ್ಲಿ ಉಲ್ಲೇಖ ಇದೆ.
ಆದರೆ 4 ವರ್ಷದಿಂದಾನು ಶರನ್ನವರಾತ್ರಿಯ ಜೊತೆಗೆ ಉಳಿದ ಗುಪ್ತ ನವರಾತ್ರಿ ಹಾಗೂ ಚೈತ್ರ ನವರಾತ್ರಿ, ಮಾಘ ನವರಾತ್ರಿಯನ್ನ ನಾನು ಸಾಧನೆಗೆ ಬಳಸೋದ್ರಿಂದ ನಿಮಗೆ ಹೇಳ್ತಾ ಇರೋದು. ಸನಾತನ ಧರ್ಮದಲ್ಲಿ ಈ ಸಮಯದಲ್ಲಿ ಪ್ರಕೃತಿ ಶಕ್ತಿ ಅತ್ಯಂತ ಪ್ರಬಲವಾಗಿ ಇರೋದ್ರಿಂದ ಕುಂಡಲಿನಿ ಶಕ್ತಿ ಸಾಧನೆಗೂ ಒಳ್ಳೆಯದು. ಉಪವಾಸ, ಜಪ, ದೇವಿ ಶಕ್ತಿ ಆರಾಧನೆ ಹೆಚ್ಚು ಫಲ ಕೊಡುತ್ತೆ. ದುರ್ ಅಂದ್ರೆ ಕಷ್ಟ, ದುಃಖ, ಅಪಾಯ. ಗ ಅಂದ್ರೆ ಅದನ್ನು ದಾಟಿಸುವ, ಅಂದ್ರೆ ಅದರಿಂದ ಪಾರು ಮಾಡುವ ಶಕ್ತಿ. ಆಕೆ ದುರ್ಗಾ. ಈ 32 ನಾಮದ ಪಠಣೆಯು ಮಾನವನ ಜೀವನದಲ್ಲಿ ಇರುವ ದೊಡ್ಡ ದೊಡ್ಡ ಅಡೆತಡೆಗಳನ್ನ ಕರಗಿಸುವ ಶಕ್ತಿಯನ್ನ ಹೊಂದಿದೆ. ಭಯ, ನಿರಾಶೆ, ಅಹಂಕಾರ, ಕರ್ಮಬಂಧನ, ದುಷ್ಟಶಕ್ತಿ, ಶತ್ರುಕಾಟ, ಈ ತರ ಇನ್ನೂ ಹಲವು ಅಡೆತಡೆಗಳನ್ನ ನಾಶ ಮಾಡುವ ಶಕ್ತಿ ಈ ಸ್ತೋತ್ರಕ್ಕೆ ಇದೆ. ದುರ್ಗಾ ನಾಮ ಜಪದಿಂದ ಮನಸ್ಸು ಶುದ್ಧವಾಗುತ್ತೆ, ಶಕ್ತಿ ನಿಧಾನಕ್ಕೆ ಮೇಲಕ್ಕೆ ಏರುತ್ತೆ, ಆತ್ಮಜ್ಞಾನ ಬೆಳೆಯುತ್ತೆ. ಬೆಳಿಗ್ಗೆ ಸಾಯಂಕಾಲ ಒಂದೊಂದು ಸಲ ಪಠಿಸ್ಬೋದು. ಟೈಮ್ ಇದ್ರೆ 108 ಸಲ ಕೂಡ ಹೇಳ್ಬೋದು. ಪೂಜೆ, ಲಲಿತ ಸಹಸ್ರನಾಮ ಎಲ್ಲ ಪಾರಾಯಣ ಆದ್ಮೇಲೆ ಇದನ್ನ ಹೇಳ್ಕೊಳ್ಬೋದು. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ, ದುರ್ಗಾ ಬೇರೆನಾ, ಲಲಿತಾ ಬೇರೆನಾ, ಲಲಿತಾಂಬಿಕಾ ಬೇರೆನಾ ಅಂತ. ಸನಾತನ ಧರ್ಮದ ರಹಸ್ಯ ಏನಪ್ಪಾ ಅಂದ್ರೆ, ದೇವಿಯ ರೂಪ ಬೇರೆ ಇದ್ರೂನು ಶಕ್ತಿ ಇರೋದು ಒಂದೇ. ಈಗ ನೀರು, ಹಿಮ, ಆವಿ 3 ರೂಪಗಳಾದ್ರೂ ಅದರ ಮೂಲ ಪದಾರ್ಥ ಒಂದೇ. ದುರ್ಗಾ, ಕಾಳಿ, ಲಲಿತಾಂಬಿಕಾ, ಲಲಿತಾ ತ್ರಿಪುರ ಸುಂದರಿ ಒಂದೇ ಆದಿಶಕ್ತಿಯ ವಿಭಿನ್ನ ರೂಪಗಳು. ಲಲಿತಾ ತ್ರಿಪುರ ಸುಂದರಿ ಅದೇ ಪರಮಶಕ್ತಿ. ಅವಳು ರಕ್ಷಣೆಗಾಗಿ ದುರ್ಗಾ ರೂಪದಲ್ಲಿ ಬರ್ತಾಳೆ. ಅವಳು ಕಾಲವನ್ನ ನಾಶ ಮಾಡಲು ಕಾಳಿಯ ರೂಪದಲ್ಲಿ ಬರ್ತಾಳೆ. ಅವಳು ಕರುಣೆ ತೋರಿಸೋದಕ್ಕೆ ರಾಜರಾಜೇಶ್ವರಿ ರೂಪದಲ್ಲಿ ಬರ್ತಾಳೆ. ಆದರೆ ರೂಪ ಬೇರೆ, ಶಕ್ತಿ ಒಂದೇ. ಆದ್ದರಿಂದ ಶಕ್ತಿ ರೂಪಿಣಿಯಾಗಿ ಯಾರನ್ನ ಪೂಜಿಸಿದರೋ ಭಜಿಸಿದರೋ ಅದು ಅಂತಿಮವಾಗಿ ಲಲಿತಾ ತ್ರಿಪುರ ಸುಂದರಿಯ ಶಕ್ತಿಯೇ. ಇದು ಸನಾತನ ಧರ್ಮದ ಸುಂದರ ತತ್ವ. ಅವಳು ಪರಬ್ರಹ್ಮ ಶಕ್ತಿ, ಅಂದ್ರೆ ಸಂಪೂರ್ಣ ಬ್ರಹ್ಮಾಂಡದ ಮೂಲ ಶಕ್ತಿ. ಆದರೆ ಭಕ್ತನಿಗೆ ರಕ್ಷಣೆ ಕೊಡಬೇಕಾದಾಗ ಅದೇ ಪರಮಶಕ್ತಿ ಯೋಧಿನಿ ರೂಪದಲ್ಲಿ ಕಾಣುತ್ತೆ. ಇದರಿಂದ ಭಯ ಕಡಿಮೆ ಆಗುತ್ತೆ, ಮನಸ್ಸು ಶುದ್ಧವಾಗುತ್ತೆ, ಆತ್ಮಜ್ಞಾನ ಆರಂಭವಾಗುತ್ತೆ. ಈ ಕುಂಡಲಿನಿ ಶಕ್ತಿಯ ಮೊದಲ ಜಾಗೃತಿ ದುರ್ಗಾ ಶಕ್ತಿಯಂತೆ ಅನುಭವ ಆಗುತ್ತೆ. ಶಕ್ತಿ ಉಪಾಸನೆಯಲ್ಲಿ ಮೊದಲು ನಾವು ಅನುಭವಿಸುವ ಶಕ್ತಿ ದುರ್ಗಾ. ಆ ಶಕ್ತಿ ಸಂಪೂರ್ಣವಾದಾಗ ಅದೇ ಶಕ್ತಿ ಲಲಿತಾ ತ್ರಿಪುರ ಸುಂದರಿಯಾಗಿ ಪ್ರಕಾಶಿಸುತ್ತೆ. ಸೊ ನವರಾತ್ರಿಯಲ್ಲಿ ಈ ಅದ್ಭುತ ದುರ್ಗಾ ನಾಮಾವಳಿಗಳಿಂದ ನಿಮ್ಮ ಯಾನ ಪ್ರಾರಂಭಿಸಿ, ಅದು ಲಲಿತೆಯಾಗಿ ಪ್ರಕಾಶಿಸಿ ನಿಮ್ಮ ಜೀವನದಲ್ಲಿ ಕೂಡ ಭರವಸೆಯ ಹೊಸ ಬೆಳಕು ಮೂಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.